ಕಳೆದ 9 ವರ್ಷಗಳಿಂದ ನಾವು ದೀಪಾವಳಿ, ಕ್ರಿಸ್ಮಸ್ ಮತ್ತು ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲ ಹಬ್ಬಗಳು ನಮ್ಮನ್ನು ಒಟ್ಟು ಸೇರಿಸ್ತವೆ ಅಂತೇಳುವ ಸಂದೇಶದ ಅಡಿಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಕೂಡ 10ನೇ ವರ್ಷಕ್ಕೆ ಆಚರಣೆ ಮಾಡಿದ್ದೇವೆ. ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಜನರಿಗೆ ಎಲ್ಲ ಹಬ್ಬಗಳು ಅವಶ್ಯಕತೆ ಇದೆ, ಎಲ್ಲರ ಹಬ್ಬಗಳು ಒಟ್ಟು ಸೇರಿಸ್ತವೆ. ನಮಗೆಲ್ಲರಿಗೂ ಎಲ್ಲರ ಹಬ್ಬಗಳಿಗೂ ನಾವು ಅನುಭವವನ್ನು ಅನುಭವಿಸಿದ್ದೇವೆ ನಾವು ಚಿಕ್ಕಂದಿನಲ್ಲಿ. ಹಾಗಾಗಿ ನಾವು ಅಣ್ಣ ತಮ್ಮಂದಿರಂತೆ ಬದುಕಬೇಕಾದರೆ ಎಲ್ಲರ ಹಬ್ಬಗಳನ್ನು ಎಲ್ಲರೂ ಆಚರಣೆ ಮಾಡಬೇಕು. ಮತ್ತು ಅದರ ಸಂದೇಶ ಇರುವುದು ಎಲ್ಲ ಹಬ್ಬದ್ದು ಕೂಡ ಒಬ್ಬರಿಂದೊಬ್ಬರು ಅಣ್ಣ ತಮ್ಮಂದಿರಂತೆ ಬದುಕಬೇಕೆ ಅಂತ ಹೇಳುವುದೇ ಹೊರತು ಬೇರೆ ಏನೂ ಇಲ್ಲ. ಇದು ಕ್ರಿಸ್ಮಸ್ ಇದೆ, ಅದು ಪ್ರೀತಿಯ ಸಂದೇಶ. ತನ್ನನ್ನು ತಾನು ಪ್ರೀತಿ ಮಾಡಿದರೆ ಇನ್ನೊಬ್ಬರನ್ನು ಪ್ರೀತಿ ಮಾಡ್ಬೋದು. ಮತ್ತು ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸುವಂಥ ಯೇಸು ಕ್ರಿಸ್ತರು ಹೇಳಿದ್ದಾರೆ. ಅಂದರೆ ಇನ್ನೊಬ್ಬನ ಮೇಲೆ ದ್ವೇಷ ಮಾಡಬೇಡಿ, ಇನ್ನೊಬ್ಬರನ್ನ ಪ್ರೀತಿಸಿ ಅಂತ. ಪ್ರೀತಿಯ ಮೂಲಕ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತೇಳೋದಕ್ಕೆ ಈ 3 ಹಬ್ಬಗಳು ತೋರಿಸಿಕೊಡ್ತವೆ. ನಮ್ಮ ನೆಲ ಜಲದಲ್ಲಿ ಹುಟ್ಟಿದವರು ನಾವು ಅಣ್ಣ ತಮ್ಮಂದಿರಂತೆ ಬದುಕಬೇಕಾದರೆ ನಾವು ಎಲ್ಲರ ಹಬ್ಬವನ್ನು ಗೌರವಿಸಬೇಕು, ಎಲ್ಲ ಧರ್ಮಗಳನ್ನು ಗೌರವಿಸಬೇಕು, ಎಲ್ಲ ಧರ್ಮವನ್ನು ಪ್ರೀತಿ ಮಾಡಬೇಕು. ಅದು ಮಾಡಿದರೆ ಖಂಡಿತವಾಗಿ ಈ ಸಮಾಜದಲ್ಲಿ ಏನೂ ತೊಡಕುಗಳು ಆಗೋದಿಲ್ಲ. ಎಲ್ಲರೂ ಒಗ್ಗಟ್ಟಾಗಿರ್ತೇವೆ, ಒಟ್ಟಾಗಿ ನಾವು ಕೆಲಸ ಮಾಡ್ತೇವೆ. 10 ವರ್ಷದ ನನ್ನ ಅನುಭವ, ಪ್ರತಿಯೊಬ್ಬರು ಕೂಡ ಈ ಹಬ್ಬಕ್ಕೆ ಬಂದು ತಮ್ಮ ತಮ್ಮ ಸಂದೇಶ ಕೊಟ್ಟಿದ್ದಾರೆ. ಇವತ್ತು ಬಿಷೋಪುರ್ ಇರ್ಬೋದು, ಪ್ರೊಫೆಸರ್ MB ಪುರಾಣಿಕ್ ಇರ್ಬೋದು, ಅಥವಾ PL ಧರ್ಮ ಇರ್ಬೋದು, ಅವರೆಲ್ಲರ ಸಂದೇಶ, ಅಥವಾ ಸಾವುಲ ಇವರು ಇರ್ಬೋದು, ಹಮೀದ್ ಇರ್ಬೋದು, ಎಲ್ಲರ ಸಂದೇಶಗಳು ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಆಚರಣೆ ಮಾಡೋಣ, ಒಟ್ಟಿಗಾಗಿರೋಣ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಕೂಡ ಬಂದಿದ್ದೀರಿ, ನನಗೆ ತುಂಬ ಸಂತೋಷ. ಎಲ್ಲರೂ ನೋಡಿ ಆನಂದ ಪಡ್ತಾ ಇದ್ದಾರೆ. ಹಾಗಾಗಿ ಈ ಸಂದೇಶದ ಮೂಲಕ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ನಿಮ್ಮ ಮೂಲಕ ಸಮಾಜಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಹೊಸ ವರ್ಷದ ಶುಭಾಶಯಗಳು. 2025ನೇ ವರ್ಷ ಎಲ್ಲರಿಗೂ ಶುಭ ತರಲಿ ಮತ್ತು ಎಲ್ಲರಿಗೂ ತಾವು ಬಯಸಿದ್ದೆಲ್ಲ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.